ಹಾಸನದಲ್ಲಿ ಸರಣಿ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ನಡೀತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ಈ ಹಾಸನ ಸರಣಿ ಸಾವಿಗೆ ಕೋವಿಡ್ ಲಸಿಕೆಯು ಕಾರಣ ಇರಬಹುದು ಅನ್ನೋದನ್ನ ಸಿಎಂ ಇಲ್ಲಿ ಶಂಕೆ ವ್ಯಕ್ತಪಡಿಸ್ತಾ ಇರೋದವರು. ಅನೇಕ ಅಧ್ಯಯನ ಇದನ್ನೇ ಹೇಳಿದೆ, ಆತುರದಲ್ಲಿ ಲಸಿಕೆಯನ್ನು ಹಂಚಿದ್ರು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಿರುವ ಬಗ್ಗೆ ನಮ್ಮನ್ನ ಟೀಕಿಸುವ ಮುನ್ನ ಬಿಜೆಪಿ ನಾಯಕರು ತಮ್ಮ ಆತ್ಮಸಾಕ್ಷಿಯನ್ನು ಪರಿಶೀಲಿಸಿಕೊಳ್ಬೇಕು. ಯಾಕಂದ್ರೆ ಆತುರದಲ್ಲಿ ಕರೋನಾ ಲಸಿಕೆ ಅನುಮೋದನೆ ಕೊಟ್ಟ ಜನರಿಗೆ ಹಂಚಿದ್ದು ಕೂಡ ಈ ಸಾವುಗಳಿಗೆ ಕಾರಣ ಇರಬಹುದು ಅನ್ನುವಂತ ಶಂಕೆಯನ್ನ ಸಿಎಂ ವ್ಯಕ್ತಪಡಿಸ್ತಾ ಇರೋದು. ಇನ್ನು ಇದಕ್ಕೆ ಕೌಂಟರ್ ಆಗಿ ಆರ್ ಅಶೋಕ್ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೀವ ಉಳಿಸಿದ ಲಸಿಕೆ ವಿಜ್ಞಾನಿಗಳಿಗೆ ಸಿಎಂ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಅಶೋಕ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಆತಂಕಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಹೊಣೆಯಿಂದ ನುಣುಚಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದೆ. ಸುಮ್ಮನೆ ಈ ಥರ ಕೋವಿಡ್ ಲಸಿಕೆ ಮೇಲೆ ಹೇಳ್ತಾ ಇದ್ದಾರೆ. ಇದು ಆ ಲಸಿಕೆಯನ್ನು ಕಂಡುಹಿಡಿದಂಥ ವಿಜ್ಞಾನಿಗಳಿಗೆ ಸಿಎಂ ಮಾಡ್ತಾ ಇರುವಂಥ ಅಪಮಾನ ಅವಮಾನ ಅನ್ನೋದನ್ನ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಲಸಿಕೆಯಿಂದ ಎಲ್ಲ ಈ ಥರದ್ದೇನು ಆಗ್ತಾ ಇಲ್ಲ ಅಂತ ಆರ್ ಅಶೋಕ್ ಅವರು ಸಿಎಂಗೆ ಕೌಂಟರ್ ಕೊಟ್ಟಿದ್ದಾರೆ.